ಆನ್ಲೈನ್ ಮುಖಾಂತರ ರೇಷನ್ ಕಾರ್ಡ್ ಅನ್ನ OTP ಇಲ್ದೇನೆ ಡೌನ್ಲೋಡ್ ಮಾಡುವ ಒಂದು ವಿಧಾನವನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿ ನೀವು ನೋಡಿರ್ಬೋದು ತಮ್ನೆಲ್ನ ಪ್ರಕಾರ. ರೇಷನ್ ಕಾರ್ಡ್ ಅನ್ನ ಆನ್ಲೈನ್ ಮುಖಾಂತರ OTP ಇಲ್ದೇನೆ ಡೌನ್ಲೋಡ್ ಮಾಡೋದು ಹೇಗೆ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಆಧಾರ್ ಕಾರ್ಡಿಗೆ ಮತ್ತು ರೇಷನ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ. ಲಿಂಕ್ ಇಲ್ಲದೆ ಇರುವಂತಹ ಸಮಯದಲ್ಲಿ ನೀವು ಆಹಾರ ಪೋರ್ಟಲ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ OTP ಇಲ್ದೇನೆ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತವರ ಒಂದು ಸಮಸ್ಯೆ ಎದಕ್ಕೆ ಬಂದಿರುತ್ತೆ ಅಂತಂದ್ರೆ, ಅವರ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಾ ಇರುವಂತದ್ದಕ್ಕೂ ಅಥವಾ ಹಾಸ್ಪಿಟಲ್ಗೆ ಹೋದಾಗ ಈ ಒಂದು ರೇಷನ್ ಕಾರ್ಡಿನ ಅಗತ್ಯ ಇರುತ್ತೆ. ಅವ್ರ ಹತ್ರ ಸಾಫ್ಟ್ ಕಾಪಿ ಇರೋದಿಲ್ಲ, ನಂತರ ಹಾರ್ಡ್ ಕಾಪಿ ಕೂಡ ಇರೋದಿಲ್ಲ. ಸೊ ದವಾಖಾನೆಯಲ್ಲಿ ಈ ಒಂದು ರೇಷನ್ ಕಾರ್ಡ್ ಅನ್ನ ತೋರಿಸಿದ್ರೆ ಅವರಿಗೆ ಡಿಸ್ಕೌಂಟ್ ಆಗ್ಬಹುದು ಅಥವಾ ಉಚಿತ ಚಿಕಿತ್ಸೆ ಸಿಗಬಹುದು. ಅಂತಹ ಒಂದು ಉದ್ದೇಶಕ್ಕಾಗಿ ಯಾರೆಲ್ಲ ಪರದಾಡ್ತಾ ಇರ್ತಿರೋ ಅಂತವರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ವಿಡಿಯೋ ಎಜುಕೇಶನಲ್ ಪರ್ಪಸ್ಗೆ ಮಾತ್ರನೇ ಇರುತ್ತೆ. ಸೊ ಇಲ್ಲಿ ನಾವು ಆನ್ಲೈನ್ ಮುಖಾಂತರ OTP ಇಲ್ದೇನೆ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡುವಂತ ಒಂದು ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನಾನು ಈ ಒಂದು ಪೋರ್ಟಲ್ ನ ಓನರ್ ಅಲ್ಲ. ಸೊ ನಾನು ನಿಮ್ಗೆ ಆದ್ರೂ ಕೂಡ ಸರ್ವಿಸ್ ಅನ್ನ ಕೊಡ್ತೇನೆ. ಸೊ ನನ್ನ ಒಂದು ವಾಟ್ಸಪ್ ನಂಬರ್ ಅನ್ನ ಇಲ್ಲಿ ಕೊಟ್ಟಿರ್ತೇನೆ. ನೀವು ವಾಟ್ಸಪ್ ಅನ್ನ ಮಾಡಿ ನಾನು ನಿಮ್ಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ ಕಳಿಸ್ತೇನೆ, ಸರಿನಾ? ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ಯೂಸ್ ಮಾಡ್ಕೋಬೇಡಿ. ಯಾರಿಗೆ ಬಹಳ ಅವಶ್ಯಕತೆ ಅಗತ್ಯ ಇರುತ್ತೋ ಅಂತವ್ರು ಮಾತ್ರ ಈ ಒಂದು ಮಾರ್ಗವನ್ನ ಉಪಯೋಗ ಮಾಡಿ. ಸೊ ನೋಡಿ ವೀಕ್ಷಕರೇ, ನಾವು ಇವಾಗ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೇಕಾಗತ್ತೆ. ನಾವು ಇವಾಗ ಒಬ್ಬರ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇನ್ನೊಬ್ಬರ ರೇಷನ್ ಕಾರ್ಡಿನ ಸಹಾಯದಿಂದ ನಾವು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎರಡು ರೇಷನ್ ಕಾರ್ಡ್ ಬೇಕಾಗತ್ತೆ. ಒಂದು ರೇಷನ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರು ಚಾಲು ಇರುವಂತ ಒಬ್ಬರು ರೇಷನ್ ಕಾರ್ಡು. ನಂತರ ಇವಾಗ OTP ಯಾರ್ದು ಬರ್ತಾ ಇಲ್ವೋ ಅಂತವರ ರೇಷನ್ ಕಾರ್ಡು. ಅವರು ಒಂದೇ ರೀಜನ್ಗೆ ಸಂಬಂಧ ಇರಬೇಕು. ಸೊ ಇನ್ನೊಬ್ಬರದು ರೇಷನ್ ಕಾರ್ಡ್ ಎಂತವ್ರದ್ದು ಅಂತಂದ್ರೆ OTP ಬರ್ದೇ ಇರುವಂತರ ಒಂದು ರೇಷನ್ ಕಾರ್ಡು. ಸೊ ಒಬ್ಬರ ರೇಷನ್ ಕಾರ್ಡಿನ ಸಹಾಯದಿಂದ OTP ಬರ್ದೇ ಇರುವಂತವರ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಅದು ಒಂದು ಕಂಡೀಷನ್ ಮೇರೆಗೆ ಅವರು ಒಂದೇ ರೀಜನ್ ಅಲ್ಲಿ ಇರಬೇಕಾಗತ್ತೆ. ಸೊ ಇನ್ನೊಬ್ಬರ ರೇಷನ್ ಕಾರ್ಡ್ ನ ಸಹಾಯದಿಂದ ನೀವು ಪಡಿತಾ ಇದ್ದೀರಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ OTP ಇಲ್ದೇನೆ ಅಂತಂದ್ರೆ ಅವರ ಒಂದು ಪರ್ಮಿಷನ್ ಅನ್ನ ಕೂಡ ನೀವು ತಗೊಳ್ಬೇಕಾಗತ್ತೆ. ಯಾಕಂತಂದ್ರೆ ಅವರಿಗೆ OTP ಕಡ್ಡಾಯವಾಗಿ ಬಂದೇ ಬರುತ್ತೆ. OTP ಬರದೇ ಇದ್ದವರ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ OTP ಬರುವಂತವರ ಒಂದು ರೇಷನ್ ಕಾರ್ಡ್ ಕೂಡ ಇರ್ಬೇಕಾಗತ್ತೆ ನಿಮ್ಮ ಹತ್ರ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಆಗಿರ್ಬೋದು. ಅವ್ರ ಯಾರ್ದಾದ್ರು ಒಬ್ಬರದು ರೇಷನ್ ಕಾರ್ಡ್ ಇರ್ಬೇಕಾಗತ್ತೆ. ಹಾಗಿದ್ರೆ ನಾನು ಇವಾಗ ಪ್ರೊಸೆಸ್ ಅನ್ನ ತಿಳಿಸ್ಕೊಡ್ತೇನೆ ನಿಮ್ಗೆ. ಇಲ್ಲಿ ಎರಡು ರೇಷನ್ ಕಾರ್ಡ್ ಗಳ ಡೀಟೇಲ್ ಇದೆ. ಇಲ್ಲಿ ಎಡಭಾಗದಲ್ಲಿ ಸಿಂಗಲ್ ಪರ್ಸನ್ ಫೋಟೋ ಇರುವಂತದ್ದು, ಅದು OTP ಬರುವಂತದ್ದು. ಬಲಭಾಗದಲ್ಲಿ ಎರಡು ಪರ್ಸನ್ಸ್ ಏನಿದಾರಲ್ವಾ ಆ ಒಂದು ರೇಷನ್ ಕಾರ್ಡು OTP ಬರದೇ ಇರುವಂತ ಒಂದು ರೇಷನ್ ಕಾರ್ಡು. ಸೊ ನಾವು ಸಿಂಗಲ್ ಪರ್ಸನ್ ನ OTP ಬರುವಂತ ರೇಷನ್ ಕಾರ್ಡ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಬಲ್ ಪರ್ಸನ್ಸ್ ಏನಿದಾರಲ್ವ ಬಲಭಾಗದಲ್ಲಿ ಅವರ ಒಂದು ರೇಷನ್ ಕಾರ್ಡ್ ಅನ್ನ ವಿತೌಟ್ OTP ಇಂದ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಈ ತರ ಎರಡು ರೇಷನ್ ಕಾರ್ಡ್ಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ಮೊದಲು ನಾವು ಈ ಒಂದು ಪೋರ್ಟಲ್ಗೆ ಬಂದ ನಂತರ ನಮ್ಮ ಒಂದು ವ್ಯಾಲೆಟ್ ನಲ್ಲಿ 15 ರೂಪಾಯಿಯನ್ನ ಆಡ್ ಮಾಡ್ಕೋಬೇಕಾಗತ್ತೆ ರಿಚಾರ್ಜ್ ಮಾಡ್ಕೊಳ್ಳೋದ್ರ ಮುಖಾಂತರ. ಇದರ ನಂತರ ನಾವಿಲ್ಲಿ ಲೆಫ್ಟ್ ಸೈಡು ಸರ್ವಿಸ್ಗಳ ಲಿಸ್ಟ್ ಇದೆ ನೋಡಿ, ಅಲ್ಲಿ RC ರೇಷನ್ ಕಾರ್ಡ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಎರಡು ಆಪ್ಷನ್ಗಳು ಬರುತ್ತೆ, ಆಡ್ RC ಅಪ್ರೂವ್ಡ್ ಅಂತ ಹೇಳಿ. ಸೊ ನಾವು ಆಡ್ RC ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ನಿಮ್ಗೆ 3 ಆಪ್ಷನ್ಗಳು ತೋರಿಸ್ತಾ ಇದೆ. ಈ 3 ಆಪ್ಷನ್ಗಳಲ್ಲಿ ನಾವಿವಾಗ OTP ಇಲ್ದೇನೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ ಮೊದಲು ನಾವು ರೇಷನ್ ಕಾರ್ಡ್ ವಿತ್ OTP ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ 4-5 ಆಪ್ಷನ್ಗಳು ಓಪನ್ ಆಗುತ್ತೆ. ಸೊ ಅವಾಗ ನೀವು OTP ಇಂದ ಡೌನ್ಲೋಡ್ ಮಾಡ್ಕೊಳ್ಳೋದಾದ್ರೆ ಮೊದಲ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ದಿದ್ರೆ OTP ಇಲ್ದೇನೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ವಿತೌಟ್ OTP RC ಪ್ರಿಂಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ 3 ವಲಯಗಳು ಡಿಸ್ಪ್ಲೇ ಆಗಿದೆ. ಸೊ ನೀವು ಯಾವ ಒಂದು ವಲಯಕ್ಕೆ ಸಂಬಂಧ ಪಡ್ತೀರಾ ಆ ಒಂದು ಡಿಸ್ಟಿಕ್ನ ಹೆಸರು ವಲಯದ ಕೆಳಗಡೆ ಇದೆ. ಸೊ ಆ ಒಂದು ವಲಯನ್ನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜು ನಿಮ್ಗೆ ಈ ತರ ಬರುತ್ತೆ, ಪ್ರಿಂಟ್ ರೇಷನ್ ಕಾರ್ಡ್ ವಿತೌಟ್ OTP ಅಂತ ಹೇಳಿ. ಇಲ್ಲಿ ಏಜೆಂಟ್ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಯಾರ ಒಂದು ರೇಷನ್ ಕಾರ್ಡಿಗೆ
ಮತ್ತು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕಿ ಇದರ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನೆಕ್ಸ್ಟ್ ಆ ಒಂದು ರೇಷನ್ ಕಾರ್ಡ್ ದಲ್ಲಿ ಇರುವಂತ ಮೆಂಬರ್ಸ್ ನ ಹೆಸರನ್ನ ಆಯ್ಕೆ ಮಾಡ್ಕೊಳ್ಳಿ. ಅದು ಒಬ್ರಿದಾರೋ ಇಬ್ರಿದಾರೋ ಎಷ್ಟಿದಾರೋ ಯಾರ ಮೊಬೈಲಿಗೆ OTP ಅನ್ನ ನೀವು ಕಳಿಸ್ಬೇಕು ಅಂತ ಅನ್ಕೊಂಡಿದ್ರು ಆ ಲಿಸ್ಟ್ ಇಂದ ಆ ಒಂದು ಪರ್ಸನ್ ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ್ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ OTP ಬರುವಂತವರ ಒಂದು ರೇಷನ್ ಕಾರ್ಡ್ ನಂಬರು ಮೇಲೆ ಇದೆ. ಆ ಒಂದು ರೇಷನ್ ಕಾರ್ಡ್ ದಲ್ಲಿ ಇರುವಂತ ಸದಸ್ಯರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಕೆಳಗಡೆ ಏನಿದೆಪ್ಪ ಅಂತಂದ್ರೆ ಮತ್ತೆ ರೇಷನ್ ಕಾರ್ಡ್ ನಂಬರ್ ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ಯಾರ ಒಂದು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ವಲ್ಲೋ ಅಂತವರ ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗತ್ತೆ ನೀವು. ನೋಡಿ ವೀಕ್ಷಕರೇ, ಇಲ್ಲಿ ಕಾಣ್ತಾ ಇರುವಂತ ರೇಷನ್ ಕಾರ್ಡ್ ನಂಬರ್ ಬೇರೆ ಇದೆ, ಮೇಲೆ ಇರುವಂತ ರೇಷನ್ ಕಾರ್ಡ್ ನಂಬರು ಬೇರೆ ಇದೆ. ಸೊ ನಮ್ಮ ಜನರು ಅಷ್ಟು ಸರಳವಾಗಿ ಯಾರನ್ನು ನಂಬೋದಿಲ್ಲ. ಸೊ ಅದಕ್ಕಾಗಿ ನಾನು ಕೂಡ ಇಲ್ಲಿ ಯಾವುದೇ ತರ ನಂಬಿಕೆ ಇಲ್ಲದೆ ಇರುವಂತ ವಿಡಿಯೋನ ಮಾಡ್ತಾ ಇಲ್ಲ. ಸೊ ಲೈವ್ ಆಗಿನೇ ನಾನು ಇಲ್ಲಿ ಏನು ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ದೇನೆ ತೋರಿಸ್ಕೊಡ್ತಾ ಇದ್ದೇನೆ. ಕ್ಯಾಪ್ಚನ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾವು ಸಿಂಗಲ್ ಪರ್ಸನ್ ಇರುವಂತವರ ಒಂದು ರೇಷನ್ ಕಾರ್ಡಿನ ಸಹಾಯದಿಂದ OTP ಬರದೇ ಇರುವಂತವರ ಒಂದು ರೇಷನ್ ಕಾರ್ಡ್ ಅನ್ನ ನಾನು ಇವಾಗ ಲೈವ್ ಆಗಿ ಇಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಒಂದು ವೇಳೆ ನಾನು ಹೇಳೋದು ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಅವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ನೀವು ಓದ್ಕೊಳ್ಳಿ ಅದನ್ನ. ಸೊ ಇದರ ನಂತರ ನಾನು ಇಲ್ಲಿ ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. 15 ರೂಪಾಯಿಯನ್ನ ಪೇಮೆಂಟ್ ಮಾಡೋದ್ರಿಂದ ನಮಗೆ ಈ ಒಂದು OTP ಬರದೇ ಇರುವಂತವರ ರೇಷನ್ ಕಾರ್ಡು ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಸೊ ನೀವು ಆನ್ಲೈನ್ ನಿಂದ ಬ್ಲಾಕ್ ಅಂಡ್ ವೈಟ್ ಅನ್ನ ಆಹಾರ ಪೋರ್ಟಲ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು OTP ಅನ್ನ ಹಾಕಿ. ಆದ್ರೆ ಈ ಒಂದು ಪೋರ್ಟಲ್ ನಲ್ಲಿ ನೀವು 15 ರೂಪಾಯಿಯನ್ನ ಪೇ ಮಾಡೋದ್ರಿಂದ ವಿತ್ ಕಲರ್ ಪ್ರಿಂಟ್ ಅಲ್ಲಿ ಈ ಒಂದು ರೇಷನ್ ಕಾರ್ಡು ಸಾಫ್ಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಸೊ ನಾನು ಇಲ್ಲಿ 15 ರೂಪಾಯಿಯನ್ನ ಪೇ ಮಾಡ್ತಾ ಇದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಒಂದೇ ಸೆಕೆಂಡಿನಲ್ಲಿ ನಿಮ್ಮ ಒಂದು ಬ್ಲಾಕ್ ಅಂಡ್ ವೈಟ್ ರೇಷನ್ ಕಾರ್ಡು ಕಲರ್ ಪ್ರಿಂಟ್ ಸಮೇತ ಇಲ್ಲಿ ರೆಡಿ ಇರುತ್ತೆ. ಸೊ ನೀವು ಇದನ್ನ ಕೆಳಗಡೆ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು PDF ಕಾಪಿಯನ್ನ ಸೇವ್ ಮಾಡ್ಕೋಬಹುದು. ವೀಕ್ಷಕರೇ, ನಿಮ್ಗೆ ಡೌನ್ಲೋಡ್ ಮಾಡುವಂತ ಒಂದು ಪ್ರೊಸೆಸ್ ಅನ್ನ ಮಾತ್ರ ತಿಳಿಸ್ಲಿಕ್ಕೆ ಆಗ್ತಾ ಇದೆ ಹೊರತು ನಾನು ಈ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಯಾರಿಗೆ ನಿಮ್ಮ ಒಂದು ರೇಷನ್ ಕಾರ್ಡು ಡೌನ್ಲೋಡ್ ಮಾಡ್ಕೊಳ್ಳುವಾಗ OTP ಅನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ವೋ ಅಥವಾ OTP ಬರ್ತಾ ಇಲ್ವೋ ಅಂತವರಿಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನಿಮಗೆ OTP ಬರ್ದೇ ಇದ್ದಾಗ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ PDF ಫಾರ್ಮೆಟ್ ನಲ್ಲಿ ಸೆಂಡ್ ಮಾಡ್ತೀನಿ. ಸೊ ನೀವು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡುವಾಗ ನಿಮ್ಮ ರೇಷನ್ ಕಾರ್ಡು OTP ಬರದೇ ಇರೋದಿತ್ತಂದ್ರೆ OTP ಬರುವಂತವರ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೂಡ ನೀವು ಸೆಂಡ್ ಮಾಡಿ. ಅವರ ಪರ್ಮಿಷನ್ ಅನ್ನ ತಗೊಂಡ್ಬಿಟ್ಟು, ಯಾಕಂತಂದ್ರೆ ಅವರಿಗೆ OTP ಬರುತ್ತೆ, ಆ OTP ಅನ್ನ ಉಪಯೋಗ ಮಾಡಿಕೊಂಡು ಅವರ ಒಂದು ರೇಷನ್ ಕಾರ್ಡಿನ ಸಹಾಯದಿಂದ ನಿಮ್ಮ ರೇಷನ್ ಕಾರ್ಡ್ ಅನ್ನ ನಾನು ಡೌನ್ಲೋಡ್ ಮಾಡಿ ಕಳಿಸ್ಕೊಡ್ತೇನೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಸೊ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.